ಒಂದಿಷ್ಟು ಮಂದಿ ದೊಡ್ಡವರಾಗ್ಯಾರ, ಯಾಕಂದ್ರೆ ಪ್ರಮೋಷನ್ ಮಾಡಕತ್ತಾರ ಎಲ್ಲಾರು ಕೇಳಾರ. ಪ್ರಮೋಷನ್ ಲೀಡ್ರ್ ನೋಡ್ರಿ ಸಾವ್ಕಾರ ಮಂದಿ ಪ್ರಮೋಷನ್ ಮಾಡಕತ್ತಾನ. ಆಲ್ರೆಡಿ ನಮ್ಮ ಹುಡುಗ ಭಾಳ ಖುಷಿ ಆಕೈತಿ. 100 ರೂಪಾಯಿ ತೊಗೊಂಡಿಲ್ರಿ ಇವರ ಪ್ರಮೋಷನ್ ಮಾಡ್ರಿ. ಆಣೆ ಮಾಡ್ರಿ, ನನ್ನ ಮ್ಯಾಗ ಆಣೆ ಮಾಡ್ರಿ. ಅಣ್ಣನೂ ಎಕ್ಸ್ಪೀರಿಯನ್ಸ್ ಇದೆ, ನಮಗೆ ಇಲ್ಲೇನು ಎಕ್ಸ್ಪೀರಿಯನ್ಸ್ ಇಲ್ಲ. ಯಾಕಂದ್ರೆ ನಾವು ಈಗ ಹೊಸಬ್ರು ಬಂದೀವಿ ಈ ಏರಿಯಾಗೆ. ಅಲ್ಲ ಅಣ್ಣ ನಾನೇ ಇನ್ನಿಂಗ್ಸ್ ಒಂದೇ ಇನ್ನಿಂಗ್ಸ್ದವ್ರು 63 ಹೊಡೆದಾರ, 64 ಟಾರ್ಗೆಟ್ ಆಗೈತಿ. ಎಲ್ಲರೂ ನನಗೆ ನೋಡ್ತಿರ್ತಾರೆ. ಆ ಟೈಮ್ದಾಗ ನನಗೆ ಖುಷಿ ಆಕೈತಿ ಮತ್ತು ಶೈನು ಆಕೈತಿ. ಇದು ಮಂಜು ಬಾವ್ರ ಎಕ್ಸ್ ಆರ್ಮಿ ಅಣ್ಣ ಅವ್ರದ್ದು ಐತಿ. ನೋಡೋಣ ಅವ್ರೇನು ಕಂಪ್ಲೀಟ್ ಮಾಡ್ತಾರೋ ಸೋಲ್ತಾರೋ. ನಿನ್ನೆ ಯಾವ ಬಾಯಿಲ್ ಅಂತಿದ್ದೆ ಗೊತ್ತಿಲ್ಲರಿ, ಕಾಮೆಂಟ್ರಿ ಮಾಡ್ರೆ ಚಲೋ ಇಲ್ಲ ಅಂತ. ಇವತ್ತು ಬೆಂಕಿ ಕರಿಸಿಬಿಡ್ರೆ ನನಗೆ ಬ್ಲಾಗ್ ಮಾಡಕ್ಕೆ ಬಿಡವಲ್ರ ಅಂತ. ನಮ್ಮ ಕಡೆ ಗೆದ್ರೆ ಹಿಂಗೆ ಖುಷಿ ಪಡ್ತಿರ್ತಾರೆ ರೀ ಸೋದ್ರ. ಮತ್ತು ತುಂಬ ವರ್ಷ ಮಕ್ಕಳಂತ ಗ್ಯಾರಂಟಿ ಇದೆ. ನೋಡೋಣ ಮುಂದೆ ಏನೇನಕ್ಕೆ ತೋರಿಸ್ತಿರ್ತೀನಿ ಅಂತ. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಾವೆಲ್ಲರೂ ಸೇರಿ ಜೂನಿಯರ್ ಕಾಲೇಜಿಗೆ ಬಂದ್ವಿ. ಯಾಕಂದ್ರೆ ರೀಲ್ಸ್ ಮಾಡೋಕ್ಕಂತ 2 ದಿವಸ ಆಗಿತ್ತು ನಾವೇನೂ ರೀಲ್ಸ್ ಮಾಡಿರಲಿಲ್ಲ. ಹಳೆ ವೀಡಿಯೋನ ಪೋಸ್ಟ್ ಮಾಡಕತ್ತಿದ್ವಿ. ಆ್ಯಂಡ್ ನಂದು ಯೂಟ್ಯೂಬಿಗೆ ವ್ಲಾಗ್ನೂ ಮಾಡಿರಲಿಲ್ಲ. ಇವತ್ತು ವ್ಲಾಗ್ ಮಾಡಕತ್ತೀನಿ. ಈಗ ನಾವು ಹಿಂಗಂತೂ ಬಂದೀವಿ. ಒಂದಿಷ್ಟು ಮಂದಿ ದೊಡ್ಡವರಾಗ್ಯಾರ, ಯಾಕಂದ್ರೆ ಪ್ರಮೋಷನ್ ಮಾಡಕತ್ತಾರ ಎಲ್ಲಾರು ಕೇಳಾರ. ಒಂದು ಮಾತು ಹೇಳಂಗಿಲ್ಲ ಮಗ, ಎಲ್ಲ ದೊಡ್ಡವರಾಗ್ಯಾರ. ಇಲ್ಲದಾರ ನೋಡ್ರಿ, ಅವರೇ ಅವ್ರು ದೊಡ್ಡವ್ರು ಅದಾರ. ಈಗ ನೋಡಿದ್ರೆ ಯಾರ ಜೊತೆನೂ ಮಾತಾಡಕತ್ತಾರ ಫೋನ್ನಾಗ. ತಡ್ರಿ ಒಂದು 4 ರೀಲ್ಸ್ ಮಾಡ್ತೀವಿ. ರೀಲ್ಸ್ ಮಾಡಿದ್ಮ್ಯಾಗ ನಮ್ಮ ಹುಡುಗೊಬ್ಬ ನೀರ್ಲಣ್ಣ ಹರ್ಕೊಂಬರಕ್ಕೆ ಹೋಗ್ಯಾನ. ನೀರ್ಲಣ್ಣ ತಿಂದು ಆಮೇಲೆ ಶೂಟ್ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ 2 ದಿವಸ ಇಲ್ಲೇ ಕ್ರಿಕೆಟ್ ಇದ್ದು. ಇವಾಗ ಕ್ರಿಕೆಟ್ ಎಲ್ಲ ಎಂಡ್ ಆಗೈತಿ. ನಿನ್ನೆ ಬ್ಲಾಗ್ದಾಗ ನೋಡಿರ್ಬೋದು ನೀವು, ಕ್ರಿಕೆಟ್ದು ಹಾಕಿದ್ದೆ ನಾನು. ಇವಾಗ ಎಲ್ಲ ಪಟ ಅಂತ ರೀಲ್ಸ್ ಮಾಡೋಣ, ಮತ್ತು ಮುಂದಿನ ಕೆಲಸ ನೋಡೋಣ, ಹಕ್ಕಿಕತೆ ಎಲ್ಲ ತೋರಿಸ್ತಿರ್ತೀನಿ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ. ಪ್ರಮೋಷನ್ ಲೀಡ್ರ್ ನೋಡ್ರಿ ಸಾವ್ಕಾರ ಮಂದಿ ಪ್ರಮೋಷನ್ ಮಾಡಕತ್ತಾನ. ಆಲ್ರೆಡಿ ನಮ್ಮ ಹುಡುಗ ಭಾಳ ಖುಷಿ ಆಕೈತಿ. ಏನನ್ನ ಸುಳ್ಳು ಹೇಳ್ತಾರೆ ರೀ ಪ್ರಮೋಷನ್. ನಾನು ಇದುವರೆಗೆ ಆದ್ರೂ 1 ರೂಪಾಯಿ ತೊಗೊಂಡಿಲ್ರಿ. ಪ್ರಮೋಷನ್ ಮಾಡಿ ಆಲ್ರೆಡಿ 2-3 ಪ್ರಮೋಷನ್ ಮಾಡಿ ರೊಕ್ಕ ತೊಗೊಂಡಾರ್ರಿ ಅವ್ರು. 100 ರೂಪಾಯಿ ತೊಗೊಂಡಿಲ್ರಿ ಇವರ ಪ್ರಮೋಷನ್ ಮಾಡ್ರಿ. ಆಣೆ ಮಾಡ್ರಿ, ನನ್ನ ಮ್ಯಾಗ ಆಣೆ ಮಾಡ್ರಿ. ಆಣೆ ಮಾಡಬಾರ್ದು, ಆಣೆ ಮಾಡಿ ನಮ್ಮ ಮನೆಗೆ ಹೇಳ್ಯಾರ. ಇಲ್ಲಿಗೆ ನಮ್ದು ರೀಲ್ಸ್ ಮಾಡೋದಂತ ಮುಗಿತು. ಇವಾಗ ಕ್ರಿಕೆಟ್ ಮ್ಯಾಚ್ ಚಾಲಾಗ ಮ್ಯಾಚ್ ನೋಡೋಣ. ಮ್ಯಾಚ್ ನೋಡಿ ಅಲ್ಲಿ ಏನೇನು ಹಕ್ಕಿಕತ್ತರ ತೋರಿಸ್ತೀನಿ. ಅದಾದ್ಮ್ಯಾಗ ಮನೆಗೆ ಹೋಗೋಣ. ಮನೆ ಕಡೆ ಒಂದು ಸಣ್ಣ ಫಂಕ್ಷನ್ ಐತಿ, ಅದನ್ನು ಮುಗಿಸ್ಕೊಂಡು ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ ಅಂತ. ಬಿಸಿಲು ಭಾಳ ಇದ್ದದಕ್ಕೆ ಎಲ್ಲ ಹುಡುಗರಿಗೂ ನಮ್ಮ ಇಲ್ಲಿ ನೋಡ್ರಿ ಸಣ್ಣ ನೋಡ್ರಂಗೆ ಏನೋ ಬಾಲ್ ಸಂಬಂಧ ಓಡೋಕನಿಲ್ಲ ಅಲ್ಲಿ ನಮ್ಮ ಹೇಮಂತಣ್ಣ. ಅದು ಅಭಿಮಾನ ಏನೋ ಅದು ಅವಂಗಂತ್ರ ನಾವು ಕಲಿಯ ಮುಂದಾಗ ಏನೇನೇನ ಇದು ಮಾಡಿ ಹೌದಾ ಅಣ್ಣ? ಬರೀ ಫೀಲ್ಡ್ ನಿಂದಿಸೋದು ಓಡಾಡ್ಸೋದು ಕಳಿಸ್ಬಿಡೋದು ಮನೆಗೆ. ಹಾಂ, ಅಣ್ಣನೂ ಎಕ್ಸ್ಪೀರಿಯನ್ಸ್ ಇದೆ, ನಮಗೆ ಇಲ್ಲೇನು ಎಕ್ಸ್ಪೀರಿಯನ್ಸ್ ಇಲ್ಲ. ಯಾಕಂದ್ರೆ ನಾವು ಈಗ ಹೊಸಬ್ರು ಬಂದೀವಿ ಈ ಏರಿಯಾಗೆ. ಹೊಸಬ್ರಲ್ವ ಮರೆ, ಇಲಕಲ್ಲ ನಮ್ದು ಐತಿ. ನೀವಲ್ಲ ಅಣ್ಣ, ನಾನೇ. ಇಲಕಲ್ಲ ನಿಂದೈತಿ. ಇಲ್ಲ ಅಣ್ಣ. तू समझा? हाँ नहीं तू समझा नहीं. ಮಾಡಕತ್ತೇನು ಒಂದು ಹೊರತಕ್ಕೆ ನಾನು ಅಣ್ಣ ಒಂದು ಡೀಪ್ ಡಿಸ್ಕಷನ್ ಮಾಡಕತ್ತೀವಿ. ಅದು ಏನಂದ್ರೆ ನೆಕ್ಸ್ಟ್ ಈಗ ಯಾರು ಗೆಲ್ತಾರಂತ ನಾವು ಚೆಕ್ ಮಾಡಕತ್ತೀವಿ. ನನ್ನ ಮೈಕ್ ಇಲ್ಲ ಐತಿ, ಮೈಕ್. ಸೊ ನೋಡಮ್ಮಂತ ಅದು ನೆಕ್ಸ್ಟ್ ಯಾರು ಗೆಲ್ತಾರಂತ ಫೈನಲ್ಸ್. ಈಗ ಯಾರು ಬ್ಯಾಟಿಂಗ್ ಮಾಡಕತ್ತಾರ ಅವರೇ ಗೆಲ್ತಾರಂತ ಅಣ್ಣ ಹೇಳಕತ್ತಾರ. ನನಗೆ ಅಷ್ಟೇ ಕ್ರಿಕೆಟ್ ಅದು ಗೊತ್ತಾಗಲ್ರಿಪ್ಪ, ನೋಡ್ಬೇಕು, ವೇಟ್ ನೋಡೋಣ ಅಂತ. 3 ದಿವಸದಿಂದ ನಮ್ಮ ಇಲ್ಕಲ್ದಾಗ ನಡೆಯಕತ್ತಿದ್ದು ಫಂಕ್ಷನಿಂದ ಅದು ಕ್ರಿಕೆಟ್ ಮ್ಯಾಚ್. ಇವಾಗ ಲಾಸ್ಟ್ ಫೈನಲ್ ಮ್ಯಾಚಿಗೆ ನಡೆಯಕತ್ತೈತಿ. ಆ್ಯಂಡ್ ಅಷ್ಟು ಮ್ಯಾಚ್ ತೋರಿಸ್ತೀನಿ ಅಂತ. ಅದು ಏನೇನು ಇರ್ತೈತೆ ಹಕ್ಕಿಕತ್ತೆ ನೋಡೋಣ ಅಂತ. ಇವಾಗ ಟಾಸ್ ಮಾಡಕ್ಕೆ ಬರಕತ್ತಾರ. ಟಾಸ್ ಆದಮೇಲೆ ಅದು ಏನೇನು ಹಕ್ಕಿಕತ್ತಿರ್ತವೆ ಎಲ್ಲ ತೋರಿಸ್ತೀನಿ ಅಂತ ನೋಡ್ತಾ ಇರ್ರಿ. ಫೈನಲ್ ಮ್ಯಾಚ್ ಅಂತೂ ಸ್ಟಾರ್ಟ್ ಆಗೈತಿ, ನೋಡೋಣ. ಇದು ಮುಗಿದ್ಮೇಲೆ ಅಂತೂ ಹಾರಾಟ ಇರ್ತೈತಿ. ಅದನ್ನು ನೋಡ್ಬೇಕಂದ್ರೆ ನಾನು ಇಷ್ಟೊತ್ತನ ವೇಟ್ ಮಾಡಕತ್ತೀನಿ. ಆ್ಯಂಡ್ ಫೈನಲಿ ನನ್ನ ಆಸೆ ಬಂದುಬಿಡ್ತು, ಸ್ಟಾರ್ಟ್ ಆಯ್ತು. ಇವಾಗ ಬಾಲಿಂಗ್ ಸ್ಟಾರ್ಟ್ ಮಾಡತ್ತಾರ. ಅಲ್ಲಿ ನೋಡತ್ತೀನಿ ನಾನಂತರೂ. ನಿಮಗೂ ತೋರಿಸ್ತೀನಿ ತಡ್ರಿ ಒಂದು ನಿಮಿಷ. ನೋಡ್ರಿ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಇಲ್ಲಿ ಇಷ್ಟು ಹಾಕೊಂಡು ಮಂದಿ, ಇಷ್ಟೆಲ್ಲ ಮಂದಿ ಸೇರಿಲ್ಲ. ನೋಡಮ್ಮ ಭರ್ಜರಿ ಮಜಾ ಬರ್ತಿರ್ತೈತಿ. ಎಲ್ಲರೂ ನನಗೆ ನೋಡ್ತಿರ್ತಾರೆ. ಆ ಟೈಮ್ದಾಗ ನನಗೆ ಖುಷಿ ಆಕೈತಿ ಮತ್ತು ಶೈನು ಆಕೈತಿ. ಒಂದೊಂದು ಟೈಮ್ ನಾಚಿಗೆ ಬರ್ತೈತಿ ರೀ, ಎಲ್ಲ ನಾನು ನೋಡತ್ತಾರಲ್ಲ ಅಂತ ಶೈ ಫೀಲ್ ಆಗುತ್ತೆ. ಬಟ್ ಆದರೂ ನನ್ನ ವರ್ಕ್ ನಾ ಮಾಡ್ಬೇಕಂತ. ಬ್ಲಾಗಿಂಗ್ ಅಂದ್ರೆ ನಂಗೆ ದೊಡ್ಡ ಹುಚ್ಚಿಡಿದು ಬಿಡೈತಿ ಇತ್ಲಾಗ. ಸೊ ಅದಕ್ಕೆ ಬ್ಲಾಗಿಂಗ್ ಮಾಡಾಕತ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರಲಿ. ಮುಗಿದೈತಿ. ಇವಾಗ 2ನೇ ಇನ್ನಿಂಗ್ಸ್. 1ನೇ ಇನ್ನಿಂಗ್ಸ್ದವ್ರು 63 ಹೊಡೆದಾರ, 64 ಟಾರ್ಗೆಟ್ ಆಗೈತಿ. ಆ್ಯಂಡ್ ಇದು ಮಂಜು ಬಾವ್ರ ಎಕ್ಸ್ ಆರ್ಮಿ ಅಣ್ಣ ಅವ್ರದ್ದು ಐತಿ. ನೋಡೋಣ ಅವ್ರೇನು ಕಂಪ್ಲೀಟ್ ಮಾಡ್ತಾರೋ ಸೋಲ್ತಾರೋ. ನನ್ನ ಬಲಕ್ಕೆ ಐತಿ ಫಸ್ಟ್ ಟ್ರೋಫಿ. ಫಸ್ಟ್ ಬಂದವರಿಗೆ ಪ್ರೈಸ್ ಇಲ್ಲ ಐತಿ. ಆ್ಯಂಡ್ ಸೆಕೆಂಡ್ ಬಂದವರಿಗೆ ಇಲ್ಲ ಐತಿ. ಆ್ಯಂಡ್ ನೋಡೋಣ ಯಾರ್ಯಾರು ಯಾವ್ಯಾವ ಟ್ರೋಫಿ ಹತ್ತಾರಂತ. 2 ಟೀಮ್ ಮಾತ್ರ ಹೆವಿ ಬೆಂಕಿ ಅದಾವೆ. ಆ ಕಡೆ ಮಾತ್ರ ಸದ್ದಿರ್ಲಾರ್ದಂಗೆ ಐತಿ. ಇನ್ನೂ ಭಾಳ ಲೇಟೂ ಆಗ್ಬೋದು. ಭಾಳ 64 ಅಷ್ಟೇ ಟಾರ್ಗೆಟ್ ಐತಿ. ನೋಡೋಣ ಅಂತ ಏನೇನೈತಿ ತೋರಿಸ್ತಿರ್ತೀನಿ, ನೋಡ್ತಾ ಇರಿ. ನಿನ್ನೆ ಯಾವ ಬಾಯಿಲ್ ಅಂತಿದ್ದೆ ಗೊತ್ತಿಲ್ಲರಿ, ಕಾಮೆಂಟ್ರಿ ಮಾಡೋರು ಚಲೋ ಇಲ್ಲ ಅಂತ. ಇವತ್ತು ಬೆಂಕಿ ಕರಿಸಿಬಿಡ್ರೆ ನನಗೆ ಬ್ಲಾಗ್ ಮಾಡಕ್ಕೆ ಬಿಡವಲ್ರ ಅಂತ ಬರೀ ಕಾಮೆಂಟ್ರಿ ಹೊಡ್ಯಾಕತ್ ಬಿಡ್ರಿ ಅವ್ರು ಅಣ್ಣಾರು. ಹಿಂಗೆ ನೋಡಿ ಖುಷಿನೂ ಆಕೈತಿ. ಆ್ಯಂಡ್ ನಂಗೆ ಬ್ಲಾಗ್ ಮಾಡಕ್ಕೆ ಬಿಡವಲ್ರಿ. ಅದೊಂದು ನೋವು ಭಾಳ ಆಗತೈತಿ. ಹೇಳಿದೆ ಅಣ್ಣಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇಲ್ಲ ನಾನು ಕಾಮೆಂಟ್ರಿ ಮಾಡಕ್ಕೆ ಕರ್ಸ್ಯಾರ, ನಾ ಬಿಡಂಗಿಲ್ಲ ಅಂತ ರುಬ್ಬಾಡಕತ್ ಬಿಡ್ರೆ. ನೋಡೋಣ ತಡ್ರಿ ಅದು ಏನೇನು ಮಾಡ್ತಾರಂತ ತಡಿ ತೋರಿಸ್ತಿರ್ತೀನಿ ಅಂತ.
ಟೈಟ್ ಮ್ಯಾಚ್ ನಡೆಯೋದ್ರಿ. ನನಗಂತೂ ಅಷ್ಟು ಫೀಲ್ ಆಗತೈತಿ. ನಿಮ್ಗೆ ತೋರಿಸ್ಬೇಕಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಇವಾಗ ಆಲ್ರೆಡಿ ಅದು ಮ್ಯಾಚ್ ಆಗೈತಿ. ನೀವು ತೋರಿಸಿದಲ್ಲ ಹೊಡಿಯಾಕತ್ತೀನಿ ನೋಡೋಣ. ಏನು ಮಾತಾಡಂಗಿಲ್ರಿ, ಎಲ್ಲರಲ್ಲೇ ನಮ್ಮ ಕಮೆಂಟ್ ಅವ್ರಿಗೆ ಕೊಟ್ಬಿಡ್ತೀನಿ. ಅವ್ರ ಮಾತಾಡಿ ನಾ ಬರೀ ವಿಡಿಯೋಸ್ ತೋರಿಸ್ತೀನಿ ನೋಡ್ತೀರಿ. ಬರೀ ಇವಾಗ ಬ್ಯಾಟಿಂಗ್ ಅಷ್ಟು ತೋರಿಸ್ತೀನಿ, ಅವ್ರು ಕಮೆಂಟ್ ಮಾಡ್ತಿರ್ತಾರೆ. ಮತ್ತೆ ಎಲ್ಲ ಹೊಡೆದಿರ್ತಾರ, ಹೋಪ್ ಕೊಟ್ಟಿರ್ತಾರ, ಅದು 4 or 6 ಹೋಗುತ್ತಂತ. ಬಟ್ ಫೀಲ್ಡರ್ ಬಂದು ಹಿಡಿದು ಕೇಸಿ ಮಾನಸಿಕ ಮಾಡ್ಬಿಡ್ತಾರ. ಆದ್ರೂ ನಮ್ಮ ಬ್ಯಾಟಿಂಗ್ ಅವ್ರು ಏನು ಕಮ್ಮಿ ಇರಂಗಿಲ್ಲ, ಶಿಸ್ತು ಕೊಡ್ತಿರ್ತಾರೆ. ಆದ್ರೆ ಏನು ಮಾಡ್ಬೇಕು, ಇವಾಗ ಒಂದು ಔಟ್ ಆತ ತೋರಿಸ್ಬೇಕಂತಲೇ ಕ್ಯಾಮ್ರಾನ ಆಫ್ ಆಗಿಬಿಟ್ಟೈತೆ. ಅದು ಹೊಟ್ಟೆ ಹಾಕೊಂಡ್ಬಿಡ್ರಿ. ನೆಕ್ಸ್ಟ್ ಏನೇನು ಹಾಕಿರ್ತಾವ ಎಲ್ಲ ತೋರಿಸ್ತೀನಿ. ನಾ ಏನು ಮಾತಾಡಂಗಿಲ್ಲ, ಕಮೆಂಟ್ ಮಾಡೋರಂತರೂ ಅಲ್ಲಿ ಕರೆಸ್ಬಿಡ್ರೆ ಅವ್ರು ಮಾತಾಡ್ತಿರ್ತಾರೆ, ನಾನು ತೋರಿಸ್ತಿರ್ತೀನಿ, ನೀವು ನೋಡ್ತಾ ಇರಿ. ನಮ್ಮ ಕಡೆ ಗೆದ್ರೆ ಹಿಂಗ ಖುಷಿ ಪಡ್ತಿರ್ತಾರೆ ಸೋದರ. ಮತ್ತೆ ತುಂಬಾ ವರ್ಷ ಮಕ್ಕಳಂತ ಗ್ಯಾರಂಟಿ ಇರ್ತೈತೆ. ನೋಡೋಣ ಮುಂದೆ ಏನೇನಕ್ಕೆ ತೋರಿಸ್ತಿರ್ತೀನಿ ಅಂತ. ಮಂಜುನಾಥ್ ಅವರು ಎಕ್ಸ್ ಆರ್ಮಿ ಬಾಬುರವರು ಬಂದಿದ್ದಾರೆ. 2 ಬಾಲಿನಲ್ಲಿ 14 ರನ್ನಿನ ಅವಶ್ಯಕತೆ ಅಸಾಧ್ಯ. ಹೇಳಕ್ಕಾಗುವುದಿಲ್ಲ, ಕಾಲಕ್ಕೆ ಹೋಗೋದಾದ್ರು ಆಗ್ಬೋದು, ಏನಾದ್ರು ಇದಕ್ಕೆ ಹೋಗಮ್ಮ. ಈಗ ಗೆದ್ದವ್ರಿಗೆಲ್ಲ ಕಂಗ್ರಾಚುಲೇಷನ್ಸ್ ಹೇಳಮ್ಮ. ಕಂಗ್ರಾಚುಲೇಷನ್ಸ್ ಹೇಳೋದ್ರಾಗ ಸ್ವಲ್ಪ ಹ್ಯಾಪಿ ಬರ್ಡೇ ಅಂತೇಳಿ ಅಲ್ಲಿ ಮಜಾ ಮಾಡಮ್ಮ. ನೋಡೋಣ ಬರ್ರಿ ಹೆಂಗೆ ಕತೆ ತೋರಿಸ್ತೀನಿ ಅಂತ ನೋಡ್ತೇರಿ. ಪ್ರಮುಖ ಕಾರಣ ಹ್ಯಾಪಿ ಬರ್ಡೇ ಚಂದ ಆಡಿದ್ರಿ. ಹ್ಯಾಪಿ ಬರ್ಡೇ ಚಂದ ಆಡಿದ್ರಿ. ಕಂಗ್ರಾಚುಲೇಷನ್ ಚಂದ ಆಡಿದ್ರಿ. ಹ್ಯಾಪಿ ಬರ್ಡೇ ಚಂದ ಆಡಿದ್ರಿ. ಹ್ಯಾಪಿ ಬರ್ಡೇ ಅಣ್ಣ, ಚಂದ ಆಡಿದ್ರಿ. ಹ್ಯಾಪಿ ಬರ್ಡೇ ಚಂದ ಆಡಿದ್ರಿ ಅಣ್ಣ. ಹ್ಯಾಪಿ ಬರ್ಡೇ. ಭಾಳ ಚಲೋ ಆಡ್ತಿದ್ರಿ. ಹಿಂಗೆ ಆಡ್ರಿ, ಹಿಂಗೆ ಬೆಳ್ಕೊಂತವ್ರಿ. ಮ್ಯಾಚ್ ಅಂದ್ರೆ ಮುಗೀತು. ಆ್ಯಂಡ್ ಇವಾಗ ಗೆದ್ದಾರ ಹಾರಾಡ್ತಿರ್ತಾರೆ, ಸೋತಾರ ತುಂಬ ಚೆಂದ ಮಕ್ಕೊಂತಾರ ಅಂತ ಕನ್ಫರ್ಮ್ ಐತಿ. ಒಂದು ಸಣ್ಣದು ಇವೆಂಟ್ ಮಾಡ್ಕೊಳಕತ್ತಾರ. ಅದು ಏನಂದ್ರೆ ಡೊನೇಷನ್ ಮಾಡಿರ್ತಾರಲ್ಲ, ಪ್ರೈಸ್ ಮತ್ತು ಸ್ಟೇಜ್ ಅವೆಲ್ಲ ಅವರಿಗೆ ಸನ್ಮಾನ ಮಾಡಕತ್ತಾರ. ಸೊ ಇವಾಗ ನಮ್ಮ ನಡೆ ಡೈರೆಕ್ಟ್ ಮನೆ ಕಡೆ. ಇದಾಗಿತ್ತು ನನ್ನ ಹಕ್ಕಿಕತೆ. ಆ್ಯಂಡ್ ಇದೇ ಥರನೇ ಡೈಲಿ ವೀಡಿಯೋ ಮಾಡ್ತಾ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ. ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.